Welcome back to the class, all of you. This is day number 13, and we are dealing with the chapter, and its name is trigonometry or trigonometry. ನಾವು ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ MCQ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅವು ಯಾವ MCQ ಕ್ವಶನ್ಸ್ ಎಕ್ಸಾಮ್ದಾಗ ಆಲ್ರೆಡಿ ಬಂದ್ ಹೋಗ್ಯಾವ ಅಂತ ಕ್ವಶನ್ಸ್ ನಾವೇನ್ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ. ಅದರಿಂದ ನಮ್ಗೆ ಏನ್ ಹೆಲ್ಪ್ ಆಗೈತಪ್ಪ ಅಂತಂದ್ರ ನಾವು ಎಕ್ಸಾಮ್ದಾಗ ಅವನ್ನೆಲ್ಲ ಹೆಂಗ್ ಸಾಲ್ವ್ ಮಾಡ್ಬೋದು ಅಂತಂದ್ರ ಬಗ್ಗೆ ನಮಗ ಮಸ್ತ್ ಐಡಿಯಾ ಬರ್ತದೆ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ ಈಗ. ಫಸ್ಟ್ ಕ್ವಶನ್ ನೋಡ್ರಿ, ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ನಿಮ್ಗೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಈ ಕ್ವಶನ್ ನೋಡಿದ್ಮ್ಯಾಗ ಒಂಥರ ನಮ್ಗೆ ಹೆಂಗ್ ಅನ್ಸೋದು ಗೊತ್ತಾ, ಇದೇನಪ್ಪ ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ನಾವೆಲ್ಲ 4 - 2 ಮತ್ತು 3 - 2 ಇಂಥವೆಲ್ಲ ಪ್ರಾಬ್ಲಮ್ಸ್ ಮಾಡಿವಿ. ಬಟ್ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ವಿತ್ ವ್ಯಾಲ್ಯೂಸ್ ಹೆಂಗ್ ಸಬ್ಟ್ರಾಕ್ಷನ್ ಮಾಡೋದು ಅಂತ ಹೇಳಿ ನಮ್ಗೆ ಅನಿಸ್ತಿರುತ್ತೆ. ಬಟ್ ಬಹಳ ಸಿಂಪಲ್ ವಿಷಯ, ಸಿಂಪಲ್ ಆಗಿ ಮುಗಿಸ್ಬಿಡೋಣ ಅಂತ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಆ ಕಾನ್ಸೆಪ್ಟ್ ಯೂಸ್ ಮಾಡಿದ್ರ ಈ ಕ್ವಶನ್ಗೆ ಆನ್ಸರ್ ಹಿಂಗಂದ್ರೆ ಬರುತ್ತೆ. ಸ್ಟಾರ್ಟ್ ಮಾಡೋಣ ನೋಡ್ರಿ. ಈಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಏನ್ ಹೇಳಿದ್ದೆ ನಾನು ನಿಮ್ಗೆ ನಿನ್ನೆ, ಆ ಫಾರ್ಮುಲಾಸ್ ಹೆಂಗಿದ್ದು ಥಿಂಕ್ ಮಾಡ್ರಿ. ನಾ ಬರಿತೀನಿ ಈಗ. ಕಾಸ್ ಆಫ್ 90 ಮೈನಸ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ. ಇದು ನಮ್ಗೆಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ ಇಲ್ಲಿ ಬರ್ಬೇಕು ನೀವು, ಇಲ್ಲ ಅಂತಂದ್ರೆ ಎಲ್ಲ ಸಾಲ್ವ್ ಮಾಡಕ್ ಆಗಂಗಿಲ್ಲ ಇವನ್ನ. ಓಕೆ, ಕಾಸ್ ಆಫ್ 90 ಮೈನಸ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ. ಇಲ್ಲಿ ನಾನೊಂದು ಸಿಂಪಲ್ ವಿಷಯ ಹೇಳ್ಕೊಡ್ತೀನಿ ನಿಮಗೆ. ಈ ಕಾಸ್ ಅನ್ನು ಫಂಕ್ಷನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 90 ಮೈನಸ್ ಥೀಟಾ ಫಾರ್ಮ್ ದಾಗ ಬರ್ದಾಗ ಏನಾಕೈತಿ ಅಂದ್ರೆ ಕಾಸ್ ಇದ್ ಹೋಗಿ ಫಸ್ಟ್ ಗೆ ಸೈನ್ ಆಕೈತಿ. ಇಲ್ಲಿ ಏನೈತಿಲ್ಲ ಥೀಟಾ, ಇದು ಇಲ್ಲಿ ಬರುತ್ತೆ. ವೆರಿ ಸಿಂಪಲ್, ಎಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ಪೂರ್ತಿ ಹಿಸ್ಟ್ರಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾ ಏನ್ ಮಾಡ್ತೀನಿ, ಈ ಕಾಸ್ 48 ಡಿಗ್ರಿ ಏನಾರ ನಾ ಸೈನ್ 42 ಮಾಡಿದ್ನಿ ಅಂದ್ರೆ ಏನಾಗ್ಬೋದು ಸಿಚುವೇಶನ್, ಅಲ್ಲ ಮಾಡಿರ ನೋಡ್ತೀನಿಲ್ಲ ಏನಾಕೈತೆ ಅಂತ ಆಮೇಲೆ ವಿಚಾರ ಮಾಡೋಣ. ಈಗ ನೋಡ್ರಿ, ಇಲ್ಲಿ ಐತಿಲ್ಲ ಇದು ಕಾಸ್. ಈ ಕಾಸ್ 48 ಡಿಗ್ರಿ ಚೇಂಜ್ ಮಾಡೋದು ಹೋಯ್ತು ನಂಗೆ ಗೊತ್ತ. ಈ ಕಾಸ್ 48 ಡಿಗ್ರಿ ಹೆಂಗ್ ಚೇಂಜ್ ಮಾಡ್ತೀನಿ, ಕಾಸ್ ಪ್ಲೇಸ್ ದಾಗ ಕಾಸ್ ಬರಿತೀನಿ. 48 ಹಿಂಗೂ ಬರ್ದ್ರ ಬರುತ್ತಾ, 90 ಮೈನಸ್ 42 ಅಂತ ಬರ್ದ್ರ ಬರ್ತೈತಿ. ಆರಾಮ್ಸೆ ವಿಚಾರ ಮಾಡ್ರಿ. ಕಾಸ್ ಪ್ಲೇಸ್ ದಾಗ ಕಾಸ್ ಬರ್ತೀನಿ, 48 ಡಿಗ್ರಿನ 90 ಮೈನಸ್ 42 ಡಿಗ್ರಿ ಅಂತ ಬರೋದು ಏನ್ರ ತಪ್ಪಾಕೈತಿ? ಏನೂ ತಪ್ಪಾಗುದಿಲ್ಲ. 90 ಮೈನಸ್ 48 ಅಂದ್ರೂ 90 ಮೈನಸ್ 42 ಅಂದ್ರೂ 48 ಬರುತ್ತೆ. ಸೊ ನಮಗೆ ಹಿಂಗ್ ಬರ್ದಿದ್ದಕ್ಕೆ ಏನ್ ಉಪಯೋಗ ಆಯ್ತು, ಮ್ಯಾಲ್ ಫಾರ್ಮುಲಾ ನೋಡ್ರಿ, ಅದ್ರ ಜೊತೆ ಅದನ್ನ ಮ್ಯಾಚ್ ಮಾಡ್ಬೇಕಂತ ನಾ ಬರ್ದೀನಿ. ಕಾಸ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಇದ್ದಿದ್ದು ಏನ್ ಆಕೈತಿ, ಸೈನ್ ಆಕೈತಿ. ಥೀಟಾ ಇದ್ದಿದ್ದು ಏನ್ ಬರುತ್ತಾ, ಇಲ್ಲಿ ಬರುತ್ತಾ. ಸೇಮ್ ಕೆಳಗ್ ಬರ್ರಿ, ಕಾಸ್ ಇದ್ದಿದ್ದು ಏನ್ ಆಕೈತಿ, ಸೈನ್ ಆಕೈತಿ. ಥೀಟಾ ಪ್ಲೇಸ್ ಆಗಿದ್ದು ಥೀಟಾ ಬಂತಂದ್ರ 42 ಡಿಗ್ರಿ ಪ್ಲೇಸ್ ಆಗಿದ್ದು 42 ಡಿಗ್ರಿ ಬರುತ್ತ. ಏನ್ ಗೊತ್ತಾಯ್ತು, ಕಾಸ್ 90 ಮೈನಸ್ 42 ನಾ ಏನ್ ಮಾಡಿದ್ನ, ಸೈನ್ 42 ಡಿಗ್ರಿ ಮಾಡಿದ್ನ. ಕಾಸ್ 90 ಮೈನಸ್ 42 ಅಂದ್ರೆ ಏನದು, ಕಾಸ್ 48 ಡಿಗ್ರಿನಲ್ಲ, ಸ್ಟಾರ್ಟಿಂಗ್ ಹೇಳಿನಿ. ಸೊ ಏನಾಯ್ತು, ಕಾಸ್ 48 ಡಿಗ್ರಿ ಏನಾತಂತಂದ್ರ ಸೈನ್ 42 ಡಿಗ್ರಿ ಆಯ್ತು. ಸೈನ್ 42 ಡಿಗ್ರಿ ಆಯ್ತು. ಮೈನಸ್ಸಿಗೆ ಮೈನಸ್ ಹಾಕ್ರಿ, ಮುಂದೆ ಏನಾಯ್ತು ನೋಡ್ರಿ ನಿಮ್ ಫ್ರೆಂಡ್, ಸೈನ್ 42 ಡಿಗ್ರಿ. ಸೈನ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ, ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. ಯಾಕಂದ್ರೆ ಜಗತ್ನ್ಯಾಗ ಎರಡು ಸೇಮ್ ಇದ್ದಿದ್ದು ವಸ್ತುಗಳನ್ನ ಅಥವಾ ಸೇಮ್ ಇದ್ದಿದ್ದು ನಂಬರ್ಗಳನ್ನ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ, 0 ಬರುತ್ತೆ. 3 - 3 0, 4 - 4 0, 10 - 10 0. ಹಂಗ ಸೈನ್ 42 ಅದು ಯಾವ್ದಾರ ಯಾಕಿರಲ್ಲ ವ್ಯಾಲ್ಯೂ, ಸೈನ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ ಅಂದ್ರೆ 0. ಸೊ ದ ಆನ್ಸರ್ ಈಸ್ 0. ನೋಡ್ರಿ ಯಾವ ಆಪ್ಷನ್ ಒಳಗೈತೆ ಅಂತ ಹೇಳಿ. ಹಿಂಗ ಫಸ್ಟ್ ಪ್ರಾಬ್ಲಮ್ ಮುಗಿದ್ದು ನೋಡ್ರಿ. ಪ್ರತಿ ಕಾನ್ಸೆಪ್ಟ್ ನೆನಪಿಟ್ಕೋರಿ, ಪ್ರತಿ ಫಾರ್ಮುಲಾ ನೆನಪಿಟ್ಕೋರಿ. ಹಂಗಂದ್ರೆ ಪ್ರಾಬ್ಲಮ್ ಮಾಡಕ್ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಅವಾಗ ನಮ್ದು ಜರ್ನಿ ಒಂದ್ ಸ್ವಲ್ಪ ಏನಿರುತ್ತಪ್ಪ ಅಂತಂದ್ರೆ ಒಂದು ಆಕ್ಟಿವ್ನೆಸ್ ಇರುತ್ತೆ ಅದ್ರೊಳಗೆ. ಯಾಕಂತಂದ್ರೆ ಅದು ನಮ್ಗೆ ಗೊತ್ತಿದ್ದಾಗಲ್ಲ ನಾವು ಸ್ವಲ್ಪ ಆಕ್ಟಿವ್ ಆಗಿ ಸ್ಟಾರ್ಟ್ ಆಗೋದು, ಅದ್ರ ಸಂಬಂಧ ಅಷ್ಟೇ ಮತ್ತಿರಲಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಅಂತ. ನೆಕ್ಸ್ಟ್ ಕ್ವಶನ್ 2019 ಕ್ವಶನ್ ಪೇಪರ್ ದಾಗಿಂದ ಬಂದೈತಿ. ಅಂದ್ರೆ 2019 ಅಂತ ಸೆಕೆಂಡ್ ಕ್ವಶನ್ ಪೇಪರ್ ದಾಗಿಂದ ಬಂದೈತಿ. ಈ ಕ್ವಶನ್ ಪೂರ್ತಿ ಡಿಪೆಂಡ್ ಇರೋದು ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್ ಮ್ಯಾಗ. ನಾವು ನಿನ್ನೆ ಐತ್ಲಾ ಟ್ರಿಗ್ನೋಮೆಟ್ರಿಕ್ ಟೇಬಲ್ ನ ಬಹಳ ಈಸಿ ವೇ ಒಳಗೆ ಹೆಂಗ್ ಕಲಿಬಹುದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಬಹಳ ಈಸಿ ವೇ ಒಳಗೆ, ಯು ಜಸ್ಟ್ ಟ್ರಸ್ಟ್ ಮೀ. ನೀವು ಹೋಗಿ ನೋಡಿರ್ಬೇಕಾರೆ ಅಲ್ಲಿ ನೀವು ನಿಜವಾಗ್ಲೂ ಅಂತೀರಿ ಈಸಿ ಐತಿ. ಜಸ್ಟ್ ಸ್ವಲ್ಪ ಮೆಹನತ್ ಅಂತೂ ಮಾಡಬೇಕು, ಯಾಕಂದ್ರೆ ವ್ಯಾಲ್ಯೂಸ್ ನೆನ್ಪಿಟ್ಕೊಳಕ. ನೋಡ್ರಿ, ಈಗ ಸೈನ್ 30 ಡಿಗ್ರಿ ಏನೈತಿ, ನನಗಂತೂ ಬಾಳ ಸತಿ ನೋಡಿ ನೆನಪುಳ್ದೈತಿ. ನಿಮ್ಗೂ ಹೇಳಿ ಹೆಂಗ್ ಮಾಡ್ಬೇಕಂತ ಹೇಳಿ. ಸೈನ್ 30 ಡಿಗ್ರಿ ಅಂತಂದ್ರ 1/2. ಕಾಸ್ 60 ಡಿಗ್ರಿ ಅಂತಂದ್ರ 1/2. ಮತ್ತೆ ಇದು ಬೇಸಿಕ್ ವಿಷಯ ಐತೆ ಒಂದಿಲ್ಲೇ. ಕೆಳಗೆ ಎರಡು ಡಿನಾಮಿನೇಟರ್ ಸೇಮ್ ಇದ್ದು ಅಂದ್ರೆ ಡಿನಾಮಿನೇಟರ್ ಹಂಗ ಬರೀಬೇಕು, ಮತ್ತೆ ಮೇಲೇನು ಏನ್ ಮಾಡ್ಬೇಕು, ಕೂಡಿಸ್ಬೇಕು. 1 + 1 ಎಷ್ಟು, 2. 2/2. ಆನ್ಸರ್ ಈಸ್ 1. ಬಹಳ ಈಸಿ ಕ್ವಶನ್ ಐತೆ. ಇಂಥ ಈಸಿ ಕ್ವಶನ್ ಬಂದಾಗ ಎಕ್ಸಾಮ್ ನಾವು ಹೆಂಗ್ ಬಿಡುದು, ಮಾರ್ಕ್ಸ್ ಹೆಂಗ್ ಕಳ್ಕೊಳ್ಳೋದು, ನೀವು ವಿಚಾರ ಮಾಡ್ರಿ. ಇಂಥ ಈಸಿ ಕ್ವಶನ್
ನಾ ಅದಕ್ಕೆ ಹೇಳ್ತಿರ್ತೀನಿ, ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಾಗ ನಮ್ಗ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಾಕೈತಿ. ತಿಳ್ಕೊರಿ, ನಾ ಏನ್ ಹೇಳಿಲ್ಲ ಕಾನ್ಸೆಪ್ಚುವಲ್ ವಿಡಿಯೋ ಒಳಗ ಅಷ್ಟು ತಿಳ್ಕೊಂಡು ಇಲ್ಲಿ ಬರ್ರಿ, ಉಳಿದಿದ್ದೆಲ್ಲ ನಿಮ್ಗೆ ಗ್ಯಾರಂಟಿ ಅರ್ಥ ಆಕೈತಿ. ರೈಟ್, ನೆಕ್ಸ್ಟ್ ಕ್ವಶನ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ಸ್ವಲ್ಪ ಓದ್ಬಿಡ್ರಿ. ನೋಡ್ರಿ, ಇಫ್ 13 sin θ equal to 12 then cosec θ equal to what? ಸ್ಕ್ರೀನ್ ಮೇಲೆ ಕ್ವಶನ್ ನೋಡ್ರಿ ಚಂದಾಗ. ಇಷ್ಟು ಈಸಿ ಕ್ವಶನ್ ಐತಲ್ಲ ಇದು, ಬಟ್ ಎದ್ರ ಮೇಲೆ ಡಿಪೆಂಡ್ ಐತಿ. ಮತ್ತ ಹೊಳ್ಳೆ ಕಾನ್ಸೆಪ್ಟ್ ಇಲ್ಲಾರ ಏನು ಮಾಡಕ್ ಆಗಂಗಿಲ್ಲ. ಫಸ್ಟ್ ಕಾನ್ಸೆಪ್ಟ್ ಯಾವ ಸ್ಟಡಿ ಮಾಡಿವಿ ಈ ಚಾಪ್ಟರ್ದಾಗ? 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಫಸ್ಟ್ ಯಾವ್ದು ಹೇಳ್ಕೊಟ್ಟಿನಿ? ಸೈನ್ ಥೀಟಾ, ಆಮೇಲೆ ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ. ಸೈನ್ ಥೀಟಾದ ರೆಸಿಪ್ರೋಕಲ್ ಯಾವ್ದು ಹೇಳ್ಕೊಟ್ಟಿನಿ ನೆನಪು ಮಾಡ್ಕೋರಿ. ಸೈನ್ ಥೀಟಾದ ರೆಸಿಪ್ರೋಕಲ್ ಅಂದ್ರ ಸೈನ್ದ ಉಲ್ಟಾ ಮಾಡೋದು, ಅಂದ್ರ 1/sin θ ಮಾಡಿದಾಗ ಅದ್ರದ್ದು ರೆಸಿಪ್ರೋಕಲ್ ಯಾವ್ದು ಬರುತ್ತೆ ಗೊತ್ತಾ? cosec θ ಬರುತ್ತಾ. ಹಂಗಂದ್ರೆ ನಿಮ್ಗೆ ಸೈನ್ ಥೀಟಾ ವ್ಯಾಲ್ಯೂ ಕೊಟ್ಟಾರ? ಎಲ್ಲಿ ಕೊಟ್ಟಾರಿ ಸರ್ ಸೈನ್ ಥೀಟಾ ವ್ಯಾಲ್ಯೂ? ಒಂದ್ ಸ್ವಲ್ಪ ಕೆಲಸ ಮಾಡ್ರಿ. ಈಗ 13 sin θ equal to 12 ಇದು ಗಿವನ್ ಇನ್ಫಾರ್ಮೇಶನ್. ಯಾವಾಗ್ಲೂ ಗಿವನ್ ಇನ್ಫಾರ್ಮೇಶನ್ ಬಗ್ಗೆ ಬಾಳ ಲಕ್ಷ ಕೊಡ್ಬೇಕಾಗೈತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರ. 13 sin θ ಅಂದ್ರೆ ಇದು ಏನಾಕೈತಿ? 13 into sin θ equal to 12. ನಮ್ಗೆ ಏನ್ ಬೇಕಾಗಿತ್ತು? ಅಲ್ಲ, cosec θ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ಗೆ ಯಾರು ಬೇಕು? ಸೈನ್ ಥೀಟಾ ಬೇಕು. ಸೈನ್ ಥೀಟಾ ಫೈಂಡ್ ಮಾಡೋಣ ಫಸ್ಟ್ ಗೆ. ಸೈನ್ ಥೀಟಾ ಈಕ್ವಲ್ ಟು ಆ ಕಡೆ 12 ಐತ್ಯಾ, ಇದು 13 ಮಗ್ಲಿದ್ದು ಈ ಕಡೆ ಬಂದ್ರೆ ಕೆಳಗೆ ಬರುತ್ತೆ. ರೈಟ್, ಇದೆಲ್ಲ ಇಕ್ವೇಶನ್ ಸಾಲ್ವ್ ಮಾಡುವಂತಹ ವಿಷಯಗಳು ನಿಮಗೆ ಗೊತ್ತಿದ್ರೆ ಬಹಳ ಚಲೋ. ಗೊತ್ತಿಲ್ಲ ಅಂದ್ರೆ ನಾನೊಂದು ಬೇಸಿಕ್ ವಿಡಿಯೋ ಮಾಡೀನಿ, ಅದ್ರೊಳಗೆ ಇಕ್ವೇಶನ್ ಎಲ್ಲ ಹೆಂಗ್ ಸಾಲ್ವ್ ಮಾಡೋದು ಅಂತ ನೀವು ಸ್ವಲ್ಪ ಹೋಗಿ ನೋಡ್ಕೋರಿ, ಬಹಳ ಹೆಲ್ಪ್ ಆಗೈತಿ. ಗೊತ್ತಿದ್ರಂತೂ ನೋ ಪ್ರಾಬ್ಲಮ್. ಸೊ ಇದ್ರಲ್ಲಿಂದ ಏನ್ ಗೊತ್ತಾತಪ್ಪ? ಸೈನ್ ಥೀಟಾ ಈಕ್ವಲ್ ಟು 12/13 ಅಂತ ಗೊತ್ತಾಯ್ತು. ಈ ಕಡೆ ಬರ್ರಿ, ನಮ್ದು ಏಮ್ ಏನೈತಿ ಈಗ? ನಮ್ದು ಏಮ್ ಏನಂತಂದ್ರ cosec θ ಫೈಂಡ್ ಮಾಡ್ಬೇಕು. ನಮ್ಗೆ ಇನ್ನೊಂದು ವಿಷಯ ಗೊತ್ತೈತಿ, ಏನ್ ಹೇಳ್ರಿ ಅದು? cosec θ ಈಸ್ ನಥಿಂಗ್ ಬಟ್ 1/sin θ. ನಿನ್ನೆ ಫಾರ್ಮುಲಾ ಹೇಳ್ಕೊಟ್ಟಿನಿ. ಈ ವಿಷಯ ಗೊತ್ತಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಅನ್ನ ಮುಚ್ಚಿಟ್ಟು ಹೋಗ್ಬಿಡೋದು ಸೀದಾ, ಮತ್ತೇನಿಲ್ಲ. ಈಗ ತಿಳ್ಕೊರಿ, cosec θ ಈಸ್ ನಥಿಂಗ್ ಬಟ್ 1/sin θ. ಸೊ cosec θ ಅಂದ್ರ ಸೈನ್ ಥೀಟಾ ಏನೈತಿಲ್ಲ ಅದನ್ನ ಉಲ್ಟಾ ಮಾಡ. ಸೈನ್ ಥೀಟಾ ಇಲ್ಲಿ ಕೊಟ್ಟಾರ, ಸೈನ್ ಥೀಟಾ ಈಕ್ವಲ್ ಟು 12/13 ಐತೆ. ಇದನ್ನ ಉಲ್ಟಾ ಮಾಡ್ಬಿಡು, ಅದ ಏನಪ್ಪಾ ಅಂದ್ರೆ 1/sin θ. ಸೊ ಆನ್ಸರ್ ಈಸ್ 13/12. ವೆರಿ ಸಿಂಪಲ್ ಆನ್ಸರ್. 13/12 ಆಪ್ಷನ್ ದಾಗ ಹುಡುಕ್ರಿ, ಅದ ಆನ್ಸರ್. ಐ ಥಿಂಕ್ ನಿಮ್ಗೆ ಗೊತ್ತಾಗಿತ್ತು ಅಂತ ಅನ್ಕೊಂಡಿನಿ. ಒಟ್ಟ ಕನ್ಫ್ಯೂಸ್ ಮಾಡ್ಬಿಡ್ರಿ. cosec θ ಅಂದ್ರ 1/sin θ. ಏನಿದು 1/sin θ? ಸೈನ್ ಥೀಟಾ ಅದು ಉಲ್ಟಾ ಅಂದಂಗ 1/sin θ ಅಂದ್ರ sin θ 12/13 ಐತಿ. ಉಲ್ಟಾ ಮಾಡಿದ್ರೆ 13/12 ಆಕೈತಿ. ಅದ cosec θ ಆಗಿರ್ತೈತಿ. ರೈಟ್, ನೆಕ್ಸ್ಟ್ ಕ್ವಶನ್. Next question is all about find the value of secant square 26 degree minus tan square 26 degree. ನಿನ್ನೆ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳಿ ಸ್ವಲ್ಪ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಅದ್ರೊಳಗೆ ಒಂದು ಫಾರ್ಮುಲಾ ತಗೊಂಡ್ಬರ್ತೀನಿ. ಅದು ಯಾವ್ದು ಫಾರ್ಮುಲಾ ನೋಡ್ರಿ ಎಲ್ರು ಇಲ್ಲಿ? 1 + tan square θ equal to secant square θ. ಚಂದಾಗ ನೋಡ್ರಿ ಫಾರ್ಮುಲಾ. 1 + tan square θ ಅಂದ್ರನ ಏನು? secant square θ. ಹಂಗಂದ್ರೆ secant square θ ಅಂತಂದ್ರೆ 1 + tan square θ ಆಕೈತಿ. ಹಂಗ ಬರೀಲಿ, secant square 26 degree ಅಂದ್ರೆ ಏನ್ ಆಕೈತಿ ಗೊತ್ತಾ? 1 + tan square 26 degree ಆಕೈತಿ. ವೆರಿ ಸಿಂಪಲ್. ನಾನು ಅನ್ಕೊಂಡಿನಿ ನಿಮ್ಗೆ ಎಲ್ರಿಗೂ ಅರ್ಥ ಆಗೈತೆ ಅಂತ ಹೇಳಿ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇಲ್ಲಿ ಚಂದಾಗ ನೋಡ್ರಿ, secant square θ ನೋಡ್ರಿ. ಈ secant square θ ಅಂತಂದ್ರೆ ಏನಾಕೈತಿ? 1 + tan square θ. ಅಕಸ್ಮಾತ್ ಈ secant square θ ಪ್ಲೇಸ್ 26 degree ಇತ್ತಂದ್ರ 1 + tan square 26 degree ಆಕೈತಿ. ಕಾಮನ್ ಸೆನ್ಸ್ ಮ್ಯಾಚ್ ಮಾಡಿ ನೋಡ್ರಿ. ರೈಟ್, ಮುಂದೆ ಏನೈತಿ? ಮೈನಸ್ tan square 26 degree. ನಾನು secant square 26 degree ಎದರಿಂದ ರಿಪ್ಲೇಸ್ ಮಾಡೀನಿ? 1 + tan square 26 degree ಇಂದ. ರೀಸನ್ ಆ ಫಾರ್ಮುಲಾ. ಮುಂದ ಮೈನಸ್ ಇದ್ ಮೈನಸ್ tan square 26 degree ಅಂದ್ರ tan square 26. ಸೊ ಈಗ ಪ್ಲಸ್ tan square 26 degree ಮೈನಸ್ tan square 26 degree ಕ್ಯಾನ್ಸಲ್ ಆಕೈತಿ. ನಮಗೇನು ಉಳಿತೈತಿ? ಜಸ್ಟ್ ಬರೀ ಇಲ್ಲೇ 1 ಉಳಿತೈತಿ. ಸೊ ದ ಆನ್ಸರ್ ಈಸ್ 1. ಓಕೆ, ವೆರಿ ಸಿಂಪಲ್ ಕ್ವಶನ್. ನಿಮ್ಗೆ ಯಾವ್ದಾರ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕ್ರಿ, ನಾವು ಅದನ್ನ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ನಿಮ್ಗೆ ಸಿಂಪಲ್ ಮಾಡಿ ಹೇಳ್ತೀನಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಅಗೇನ್ ಒನ್ ಮೋರ್ ಕ್ವಶನ್. ದಿಸ್ ಕ್ವಶನ್ ಈಸ್ ಏನಪ್ಪ 2021. ರೈಟ್, ಇನ್ನೊಂದು ಕ್ವಶನ್ ತಗೊಂಡ್ಬಂದಿರಿ 2021 ಕ್ವಶನ್ ಪೇಪರ್ದಾಗೆ ಬಂದ್ ಹೋಗಿದ್ ಕ್ವಶನ್ ಐತೆ ನೋಡ್ರಿ. ಇಲ್ಲಿ ಇಫ್ sin a equal to 3/5 and a is acute angle then find cosec a. ಅಗಳ ಮಾಡಿವಲ್ಲ ಎಕ್ಸಾಕ್ಟ್ಲಿ ಸೇಮ್ ಅಂತ ಪ್ರಾಬ್ಲಮ್. ಚೆನ್ನಾಗಿ ನೋಡ್ರಿ, sin a ಎಷ್ಟು ಕೊಟ್ಟಾರ ನಿಮ್ಗೆ? 3/5 ಕೊಟ್ಟಾರ. ರೈಟ್, ಈಗ ನಿಮ್ಗೆ ಏನ್ ಬೇಕಂತ? cosec a ಬೇಕಂತ. ನನಗೊಂದು ವಿಷಯ ಏನ್ ಗೊತ್ತೈತೆ ಹೇಳ್ರಿ, cosec a ಅಂತಂದ್ರ
1 ಡಿವೈಡೆಡ್ ಬೈ ಸೈನ್ ಎ ಮಾಡಬೇಕು. ವೆರಿ ಸಿಂಪಲ್. ಇದನ್ನ ಅಗಳೇನು ಹೇಳಿನಿ, ಈಗೂ ಹೇಳ್ತೀನಿ. ಇದನ್ನ ಚಂದ ನೆನ್ಪಿಟ್ಕೋರಿ. ಕೊಸೆಕ್ ಎ ಅಂತಂದ್ರೆ 1 ಡಿವೈಡೆಡ್ ಬೈ ಸೈನ್ ಎ. ಸೈನ್ ಎ ಏನೈತ್ ನೋಡು ಅದನ್ನ ಉಲ್ಟಾ ಮಾಡೋದು. ಇದ್ರ ಮೀನಿಂಗ್ ಏನ್ ಗೊತ್ತಾ? 1 ಡಿವೈಡೆಡ್ ಬೈ ಸೈನ್ ಎ ಅಂತಂದ್ರ ಸೈನ್ ಎ ಏನೈತ್ಲಾ ಅದನ್ನ ಉಲ್ಟಾ ಮಾಡ್ಬಿಡೋದು ನಂಗೆ ಅಷ್ಟ, ಮತ್ತೇನಿಲ್ಲ. ಸೊ ಸೈನ್ ಎ ಎಷ್ಟೈತಿ? 3/5 ಐತಿ. ಅದನ್ನ ಉಲ್ಟಾ ಮಾಡಿದ್ರೆ ಏನಾಗೈತಿ? 5/3. ದಿಸ್ ಈಸ್ ವಾಟ್ ಕೊಸೆಕ್ ಎ. ಸೊ ನೋಡ್ರಿ ಆಪ್ಷನ್ ಒಳಗೆ ಯಾವ್ದು? 2022 ಕ್ವಶನ್ ಪೇಪರ್ದಾಗಿಂದು ಫುಲ್ ಈಸಿ ಕ್ವಶನ್. ದ ವ್ಯಾಲ್ಯೂ ಆಫ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ಈಸ್. ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ಕಾಸ್ಗೆ ಕಾಸ್ ಬರೀತೀನಿ. 90 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತಂದ್ರೆ ಏನಾಕೈತಿ? 60 ಡಿಗ್ರಿ ಆಕೈತಿ. 90 30 60. ಕಾಸ್ 60 ಡಿಗ್ರಿ ಅಂತಂದ್ರ ಟ್ರಿಗ್ನೋಮೆಟ್ರಿಕ್ ಟೇಬಲ್ ದಾಗ ಡೈರೆಕ್ಟ್ ಐತಿ ವ್ಯಾಲ್ಯೂ. ವೆರಿ ಸಿಂಪಲ್, ನೆನಪಿಟ್ಕೋಬೇಕು. ಸ್ವಲ್ಪ ಮೆಹನತ್ ಮಾಡಿ 1/2 ಬರುತ್ತೆ, ಮುಗೀತ ಆನ್ಸರ್ ಇಷ್ಟ. ಸೊ ದ ಆನ್ಸರ್ ಈಸ್ 1/2. ಆಪ್ಷನ್ ಟಿಕ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಾನು ನಿನ್ನೆ ಕಾನ್ಸೆಪ್ಚುವಲ್ ವಿಡಿಯೋ ಒಳಗ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಹೇಳಿ ನಿಮ್ಗೆ ಮತ್ತ ಯಾಕೆ ಹೇಳಿನಪ್ಪ ಅಂದ್ರೆ, ಒಂದೊಂದ್ಸತ ಏನಾಕೈತಿ ಗೊತ್ತಾ, ಎಕ್ಸಾಮ್ದಾಗ ಡೈರೆಕ್ಟ್ ಫಾರ್ಮುಲಾನ ಕೇಳ್ಬಿಡ್ತಾರ. ಏನ್ ಮಾಡೋದು ಅಂತ ಸಿಚುವೇಶನ್ ಒಳಗ ಫಾರ್ಮುಲಾ ಸ್ವಲ್ಪ ಏನಾರ ಬಾಯ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಂದ್ರೆ ಒಂದ್ ಮಾರ್ಕ್ಸ್ ಎಷ್ಟು ಆರಾಮ್ಸೆ ಬರುತ್ತಲ್ಲ. ಈಗ ನೋಡ್ರಿ ಇಲ್ಲಿ ಒಂದು ಕ್ವಶನ್ ಐತಿ, 1 + tan² θ ಅಂತೇಳಿ ಸಿಕ್ಕಾಪಟ್ಟಿ ಏನೇನೇನೋ ಆಪ್ಷನ್ ಕೊಟ್ಟಾರ. ನಮಗ್ ಏನಾರ ಫಾರ್ಮುಲಾಸ್ ಬಾಯ್ಟ್ ಮಾಡಿದ್ವಿ ಅಂತಂದ್ರ 1 + tan² θ = sec² θ. ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು, sec² θ. ಇಷ್ಟ. ಈ ಕ್ವಶನ್ ಬಗ್ಗೆ ಮತ್ತೆ ಏನ್ ಹೆಚ್ಚಿಗೆ ಮಾತಾಡಕ್ಕಿಲ್ಲ, ಯಾಕಂತಂದ್ರೆ ಇದು ಡೈರೆಕ್ಟ್ ಕ್ವಶನ್ ಐತಿ. ಆ ಡೈರೆಕ್ಟ್ ಕ್ವಶನ್ ಬಂದಾಗ ಪಟ್ಟದ್ ಏನಿರ್ತದ ಬರೋದು ಮುಗಿಸ್ಬಿಡೋದು ಅಷ್ಟ, ಮತ್ತೇನಿಲ್ಲ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಮಾಡೋಣ ಅಂತ. ಇವತ್ತಿನ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡತ್ತೀವಿ. ಈ ಕ್ವಶನ್ ಬಂದಿದ್ದು 2022 ಸೆಕೆಂಡ್ ಪೇಪರ್ದಾಗ. ಬಹಳ ಈಸಿ ಕ್ವಶನ್ ಐತಿ. ಒಂದ್ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬಗ್ಗೆ ಗೊತ್ತಿರ್ಬೇಕು, ಒಂದ್ ಸ್ವಲ್ಪ ಬೇಸಿಕ್ ಕ್ಯಾಲ್ಕುಲೇಷನ್ ಬಗ್ಗೆ ಗೊತ್ತಿತ್ತಂದ್ರೆ ಆನ್ಸರ್ ಬಂದ್ಬಿಡುತ್ತ. ಈಗ ನಂಗೆ ಏನ್ ಬೇಕು ಗೊತ್ತಾ? cot 90 ಬೇಕು. ಬಟ್ ನಂಗೆ ಒಂದು ವಿಷಯ ಗೊತ್ತೈತಿ, cot θ ಅಂತಂದ್ರ 1 ಡಿವೈಡೆಡ್ ಬೈ tan θ. ರೈಟ್? ಇದು ಎಲ್ಲರಿಗೂ ಗೊತ್ತಲ್ಲ, ಚಂದ ನೋಡ್ರಿ. cot θ ಅಂತಂದ್ರ ಓಕೆ, cot θ ಅಂತಂದ್ರ 1 ಡಿವೈಡೆಡ್ ಬೈ tan θ. ಬಟ್ ನಂಗೆ ಏನ್ ಬೇಕು? cot 90 ಡಿಗ್ರಿ ಬೇಕು. cot 90 ಡಿಗ್ರಿ ಅಂದ್ರೆ ವೆರಿ ಸಿಂಪಲ್, ಸೇಮ್ ಫಾರ್ಮುಲಾ ದ ಬರೀರಿ. 1 ಡಿವೈಡೆಡ್ ಬೈ tan 90 ಡಿಗ್ರಿ ಬೇಕು. ಸೊ ಈ ಕಡೆ ಬರ್ರಿ. ಈಗ 1 ಡಿವೈಡೆಡ್ ಬೈ tan 90 ವ್ಯಾಲ್ಯೂ ಎಷ್ಟು? tan 90 ವ್ಯಾಲ್ಯೂ ನಿನ್ನೆ ಹೇಳ್ಕೊಟ್ಟಿನಿ, ನಾಟ್ ಡಿಫೈನ್ಡ್. ಮತ್ತೆ ನಾಟ್ ಡಿಫೈನ್ಡ್ ಅಂದ್ರೆ ಏನ್ ಹೇಳ್ರಿ? 1/0 ಇದ್ದಂಗ. ಅದೆಲ್ಲ ನಾಟ್ ಡಿಫೈನ್ಡ್ ಅಂತಂದ್ರ ನಾಟ್ ಡಿಫೈನ್ಡ್ ಪ್ಲೇಸ್ ದಾಗ ಏನ್ ಬರೀಬೇಕು? ಈಗ ನಾಟ್ ಡಿಫೈನ್ಡ್ ಅಂತ ಬರೀನಿ ಫಸ್ಟ್. tan 90 ನಾಟ್ ಡಿಫೈನ್ಡ್, 1 ಡಿವೈಡೆಡ್ ಬೈ ನಾಟ್ ಡಿಫೈನ್ಡ್. ಯಾಕೆ ಬರ್ದೀನಿ ಅಂತಂದ್ರ cot 90 ಅಂತಂದ್ರ 1 ಡಿವೈಡೆಡ್ ಬೈ tan 90. ಅದಕ್ಕಂದ್ರೆ 1 ಪ್ಲೇಸ್ ದಾಗ 1, tan 90 ಪ್ಲೇಸ್ ದಾಗ ನಾಟ್ ಡಿಫೈನ್ಡ್. ಬಟ್ ಇನ್ನೊಂದು ವಿಷಯ ಈಗ ಹೇಳಿನಿ. ಏನ್ ಹೇಳಿನಿ? 1 ಡಿವೈಡೆಡ್ ಬೈ ನಾಟ್ ಡಿಫೈನ್ಡ್ ಅಂದ್ರ 1/0. ಕರೆಕ್ಟ್? ಈಗ ಇಲ್ಲಿ ನೋಡ್ರಿ, ಇದಕ್ಕೆ ಅನ್ಸುತ್ತಲ್ಲ 1, ಇದು 1 ಅಂತಂದ್ರ 1/1 ಅಂತ ಬರ್ಕೋರಿ. ಯಾಕಂದ್ರೆ ಏನು ಇಲ್ಲ ಅಂದ್ರೆ ಕೆಳಗೆ 1 ಇರತ್ತೈತೆ. ಇಲ್ಲಿ 1/0 ಐತಲ್ಲ, ಈ 1/0 ಇಲ್ಲಿ ಕೆಳಗೆ ಐತಲ್ಲ, ಈ ಕಡೆ ಆ ಕಡೆ ಹೋದ್ರೆ ಏನಾಕಿರ್ತದ? ಉಲ್ಟಾ ಆಕೈತಿ. ಇಂಟು 0/1 ಆಕೈತಿ. ಇದು ಬೇಸಿಕ್ ಡಿವಿಷನ್ ಮಾಡೋದು ಒಂದು ವಿಷಯ ಇದೆ. ವೆರಿ ಸಿಂಪಲ್. 1 ಅಂತಂದ್ರ 1/1 ಇಲ್ಲಿ ಬರ್ದೀನಿ. ಸೊ ಈ ಡಿವಿಷನ್ ಮಾಡತ್ತೀವಲ್ಲ, ಸೊ ಈ ಡಿವಿಷನ್ ಇದ್ದಿದ್ದು ಇಲ್ಲಿ ಇಂಟು ಆಕೈತಿ. 1/0 ಉಲ್ಟಾ ಆಗಿ 0/1 ಆಕೈತಿ. ಸೊ ಆನ್ಸರ್ ಏನ್ ಬರುತ್ತೆ? 1 × 0 0 ಡಿವೈಡೆಡ್ ಬೈ 1 × 1 1. 0/1 ಅಂದ್ರೆ ಯಾವಾಗ್ಲೂ 0. ಆನ್ಸರ್ ಏನ್ ಬಂತು ನೋಡ್ರಿ ಆಪ್ಷನ್ ಒಳಗ? 0 ಈಸ್ ದಿ ರೈಟ್ ಆನ್ಸರ್. ವೆರಿ ಸಿಂಪಲ್. 0 ಡಿವೈಡ್ ಬೈ ಎನಿಥಿಂಗ್ ಈಸ್ ಆಲ್ವೇಸ್ 0. ಅದ 1 ಡಿವೈಡ್ ಬೈ 0 ಅಂದ್ರೆ ನಾಟ್ ಡಿಫೈನ್ಡ್. ಸೊ ಹಿಂಗ್ ನಾವೇನ್ ಮಾಡಿವಿ? ಟ್ರಿಗ್ನೋಮೆಟ್ರಿ ಚಾಪ್ಟರ್ ದಾಗಿಂದ MCQ ಕ್ವಶನ್ಸ್ ಎಲ್ಲಾನು ಇವತ್ತು ಸಾಲ್ವ್ ಮಾಡಿವಿ. ಸೊ ನಾಳಿಂದ ಏನ್ ಮಾಡ್ತೀನಪ್ಪ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಬಂದವಲ್ಲ ಟ್ರಿಗ್ನೋಮೆಟ್ರಿಯಿಂದ ಅದನ್ನ ಸಾಲ್ವ್ ಮಾಡ್ತೀನಿ ಅಂತ. ರೈಟ್? ನೀವೇನ್ ಮಾಡ್ರಿ, ಇನ್ನೊಂದ್ಸಲ ಕಾನ್ಸೆಪ್ಚುವಲ್ ವಿಡಿಯೋ ನೋಡ್ರಿ. ಎಲ್ಲಾ ಫಾರ್ಮುಲಾಸ್, ಎಲ್ಲಾ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ನ ಪೂರ್ತಿ ನೆನಪಿಟ್ಕೋರಿ. ಅಂದಾಗ ನಿಮ್ಗೆ ಏನಾಕೈತಿ? ಚಾಪ್ಟರ್ ಈಸಿ ಆಕೈತಿ, ಎಕ್ಸಾಮ್ ದಾಗ ಮಾರ್ಕ್ಸ್ ಸಿಗ್ತಾವ. ರೈಟ್? ಮತ್ ಲಾಸ್ಟ್ ವಿಷಯ ಏನ್ ಗೊತ್ತ ಎಲ್ಲರಿಗೂ? ಏಮ್ ಬಗ್ಗೆ ನೆನಪಿರ್ಲಿ, ಅದನ್ನ ಬಿಡಕ್ ಹೋಗ್ಬೇಡ್ರಿ. ಮತ್ ಬರೋಣ ನಾಳೆ. ಅಲ್ಲಿ ತನಕ ಗುಡ್ ಬೈ.